ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಸ್ಮಿತಾ ಮಾತಾಡ್ತಾ ಇರೋದು. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಏನಪ್ಪ ಇದು ಮುಳ್ಳಿನ ಗಿಡ ತೋರಿಸ್ತಾ ಇದ್ದಾಳೆ ಅಂತ ಭಯ ಪಡ್ತಾ ಇದ್ದೀರಾ? ಏನೂ ಇಲ್ಲ, ಇದು ಕಾರೆ ಹಣ್ಣಿನ ಗಿಡ ಅಂತ ಹೇಳ್ತಾರೆ. ಇದು ನಾವು ಚಿಕ್ಕವರಿದ್ದಾಗ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇದು ತುಂಬ ತಿಂತಾ ಇದ್ವಿ. ಸೊ ಹಾಗಾಗಿ ಇವತ್ತು ನಿನ್ನೆ ಸಂಜೆ ವಾಕಿಂಗ್ ಹೋಗಬೇಕಾದ್ರೆ ಇದು ಗಿಡ ಕಾಣಿಸ್ತು. ಸೊ ಹಾಗೆ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ವಿಡಿಯೋ ಮಾಡ್ಕೊಂಡ್ವಿ. ಸೊ ನೋಡಿ, ಇದು ಗಿಡ ಪೂರ್ತಿ ಮುಳ್ಳು ಇರುತ್ತೆ. ಇದು ಕಾಯಿ ಮಾತ್ರ ಚಿಕ್ಕ ಚಿಕ್ಕದಾಗಿ ಇಷ್ಟಿಷ್ಟೇ ಇರುತ್ತೆ. ಅದೇ ಕಾಯಿ ಯೆಲ್ಲೋ ಕಲರ್ ಇರುತ್ತೆ, ಹಣ್ಣಾದರೆ ಬೂದಿ ಕಲರ್ ಇರುತ್ತೆ. ನಾನು ವಿಡಿಯೋ ಪೂರ್ತಿ ನೋಡಿದ್ರೆ ನಾನು ಲಾಸ್ಟಲ್ಲಿ ನಾನು ಹಣ್ಣಾಗಿರೋದನ್ನು ನಾನು ನಿಮಗೆ ತೋರಿಸಿದ್ದೀನಿ. ಇದನ್ನು ನಾವು ಫಸ್ಟ್ ಟೈಮ್ ನೋಡಿದಾಗ ತುಂಬ ಕಾಯಿ ಬಿಟ್ಟಿತ್ತು. ಸೊ ನಾವು ಸೆಕೆಂಡ್ ಟೈಮ್ ಅದು ನೋಡಿ ವಿಡಿಯೋ ಮಾಡ್ಕೊಂಡು ಅಷ್ಟೊತ್ತಿಗೆಲ್ಲ ಕಿತ್ತಾಕ್ಬಿಟ್ಟಿದ್ರು. ಸ್ವಲ್ಪನೇ ಕಾಯಿ ಇತ್ತು. ಸೊ ಅದನ್ನೇ ವಿಡಿಯೋ ಮಾಡ್ಕೊಂಡ್ವಿ ನಿಮಗೆ ತೋರಿಸೋಣ ಅಂತ. ಸೊ ಯಾರೆಲ್ಲ ಕಾರೆ ಹಣ್ಣಿನ ಗಿಡ ನೋಡಿದ್ರಾ ದಯವಿಟ್ಟು ಕಾಮೆಂಟ್ ಮಾಡಿ. ಯಾರು ಕಾರೆ ಹಣ್ಣನ್ನು ತಿಂದಿದ್ದೀರಾ? ಮತ್ತು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಯಾರು ಜಾಮಿಟ್ರಿ ಬಾಕ್ಸಲ್ಲಿ ಅಥವಾ ಬೂದಿಯಲ್ಲಿ ಅದನ್ನು ಇಟ್ಟು ಹಣ್ಣು ಮಾಡಿಸ್ಕೊಂಡು ತಿಂದಿದ್ದೀರಾ? ಕಾಮೆಂಟ್ ಮಾಡಿ. ಹೇಗಿತ್ತು ವಿಡಿಯೋ? ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ದಯವಿಟ್ಟು ಯಾರೆಲ್ಲ ಹಾಗೆ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ. ಓಕೆ, ಬಾಯ್. ಅದೇ ವಾಕಿಂಗ್ ಹೋಗ್ತಾ ಇದ್ದೀರಿ. ಹಾಗೆ ಕಾರೆ ಹಣ್ಣಿನ ರುಚಿ ಹೇಗಿರುತ್ತೆ ಕಮೆಂಟ್ ಮಾಡಿ. ಸೊ ಎಷ್ಟು ಜನ ಈ ಹಣ್ಣು ತಿಂದಿದ್ದೀರಾ? ವಿಡಿಯೋ ನೋಡ್ತಾ ಇರೋ ಪ್ರತಿಯೊಂದು ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ.